ಹಾರ್ಲಿ ಡೇವಿಡ್ಸನ್ H440 ಇದು ಚೆನ್ನಾಗಿದೆ ಗಾಡಿ. ಪರ್ಫಾರ್ಮೆನ್ಸ್ ಹೆಂಗಿದೆ ಬ್ರೋ ಇದ್ರದ್ದು? ಚೆನ್ನಾಗಿದೆ. ಮೇಂಟೆನೆನ್ಸ್ ಇದೇನಿದು ನಂಬರ್ ಪ್ಲೇಟ್ ಇದೆ ಕವರಾ? ಮೈಸೂರು. ಬಾಯ್ ಬಾಯ್. ಸರಿ ಸರಿ ಬಾಯ್ ಬಾಯ್. ಆಲ್ಮೋಸ್ಟ್ ಪಿರಿಯಾಪಟ್ಟಣ ದಾಟದಲ್ಲಿಂದ ಒಳ್ಳೆ ರೋಡ್ ಇದೆ, ಹೊಸದಾಗಿ ರೋಡ್ ಮಾಡಿದ್ದಾರೆ. ಈ ರೀತಿ ಇದ್ರೆ ಭಾರಿ ಹಿಂಸೆ ಅಪ್ಪ ಓಡ್ಸೋಕ್ಕೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಡ್. ಇವತ್ತಿನ ಲಾಡ್ ಏನಂದರೆ ಮೈಸೂರಿಗೆ ಹೋಗ್ತಿದ್ದೀನಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಮತ್ತು ಪಯಣ ಮ್ಯೂಸಿಯಮ್ನ ನೋಡ್ತೀನಿ. ನನ್ನ ಟೂ ರೈಡರ್ ಬಂದ್ಬಿಟ್ಟು ದಾನೇಶ್ ಅವ್ರು ಜಾಯ್ನ್ ಆಯ್ತಾರೆ ಮಧ್ಯದಲ್ಲಿ. ಇದು ಆ್ಯಕ್ಚುಲಿ ವೀಕೆಂಡ್ ರೈಡ್ ಅಂತಲೇ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ವೀಕೆಂಡ್ ರೈಡ್ ಮಾಡ್ತಾ ಇರೋದು. ಬನ್ನಿ ರೈಡು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಲಾಗ್ನ, ಬಟ್ ಡೈಲಿ ಮನೆಯಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಿದ್ದು. ಅದಕ್ಕೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಮಂಜಿದೆ ಬಟ್ ಅಷ್ಟೇನಿಲ್ಲ, ರೋಡ್ ಸ್ವಲ್ಪ ವಿಸಿಬಲ್ ಇದೆ. ಅವತ್ತು ಊಟಿ ಹೋಗೋ ಟೈಮಲ್ಲಿ ಇದೇ ರೋಡಲ್ಲ ಹೋಗಿದ್ದು. ಅಯ್ಯಪ್ಪ ಬೆಳಿಗ್ಗೆ ಎಂಥ ಮಂಜು, ಟೈಮ್ ಬೇರೆ ಲೇಟ್ ಆಯಿತು, ರೋಡ್ ಬೇರೆ ಕಾಣಿಸ್ತಾ ಇಲ್ಲ. ಓ ಸವಸ ಅಲ್ಲ, ಬಟ್ ಈ ರೀತಿ ಇದ್ದರೆ ಓಕೆ, ಮ್ಯಾನೇಜೇಬಲ್. ಸ್ಟಾರ್ಟ್ ಆಯ್ತು ನೋಡಿ, ರೋಡ್ ಸಮೇತ ಕವರ್ ಆಯ್ತಾ ಉಂಟು. ಈ ರೀತಿ ಇದ್ರೆ ಭಾರಿ ಹಿಂಸೆ ಅಪ್ಪ ಓಡ್ಸೋಕ್ಕೆ. ಈ ಹೂಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಕಂಟಿನ್ಯೂಸ್ ಮರಗಳಿದೆಯಾ, ಎಲ್ಲ ಆರೆಂಜು ರೆಡ್ ಆ ರೀತಿ ಬಿಟ್ಟಿದ್ದಾವೆ. ದೂರದಿಂದ ನೋಡೋಕ್ಕೆ ಮಸ್ತ್ ಕಾಣಿಸ್ತದೆ. ಆ್ಯಕ್ಚುಲಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಲ್ಯಾಗ್ ಹೊಡಿತಿದೆ, ಯಾಕೆಂದರೆ ಈ ಹೆಲ್ಮೆಟ್ ತುಂಬ ಟೈಟ್ ಆಯಿತಾ, ಚಿನ್ನ ಹತ್ರ ಹೆವಿ ಟೈಟು, ಹಾಗಾಗಿ ಮಾತಾಡೋಕ್ಕೆ ಸ್ವಲ್ಪ ಆಯ್ತಾ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ಪಿರಿಯಾಪಟ್ಟಣ ದಾಟದಲ್ಲಿಂದ ಒಳ್ಳೆ ರೋಡ್ ಇದೆ, ಹೊಸದಾಗಿ ರೋಡ್ ಮಾಡಿದ್ದಾರೆ. ಗೈಸ್ ಇವಾಗ ಮೀಟಪ್ ಲೊಕೇಶನ್ ಬಂದೆ. ದಾನೇಶ್ವರ್ ಆ್ಯಕ್ಚುಲಿ ಇಲ್ಲೇ ಇರೋಕ್ಕೆ ಹೇಳಿದ್ರು, ಬರ್ತೀನಿ ಅಂತ. ನೋಡೋಣ ಒಂದು ಕಾಲ್ ಮಾಡಿ. ಹಬ್ಬ ಪರವಾಗಿಲ್ಲ, ಅರ್ಧ ಗಂಟೆಲಿ ಬಂದಿದ್ದೀನಿ, ಅಂದರೆ ಬೆಳಗ್ಗೆ ಹೊತ್ತಲ್ಲ ಬರ್ಬೋದು. ಓಕೆ ಗೈಸ್, ನಮ್ಮ ಜೊತೆ ದಾನೇಶ್ವರ್ ಸಿಕ್ಕಿದ್ದಾರೆ. ಇದೇನಿದು ನಂಬರ್ ಪ್ಲೇಟ್ ಇದೆ ಕವರಾ? ಮೈಸೂರು. ಏನು ಕಣ್ಣೆಲ್ಲ ಕೆಂಪು? ಇದೇನು ಅರ್ಧ ಗಂಟೆಲಿ ಬಿಳ್ಕೆರೆಯಿಂದ ಹೊಡ್ಕೊ ಬಂದ್ರೆ. ಹೆಲ್ಮೆಟ್ ಹಾಕಿತಿಲ್ವಾ? ಗೌಡನ್ ಬೈಟ್ ನೋಡಿದೆ, ನಿಮ್ಮ ಮನೆ ಹತ್ರ ಇತ್ತು. ಮೈಸೂರು ಚಾಮುಂಡಿ ಬೆಟ್ಟ. ಮೈಸೂರು ಚಾಮುಂಡಿ ಬೆಟ್ಟ ಎಲ್ಲ ಬರ್ತೀರಲ್ಲ ಲಾಗಲ್ಲಿ. ನೋಡ್ರೆ ನಿಮ್ಮ ಸ್ಕೂಲೆಲ್ಲ ಸ್ಪೈಕ್ ಆಗಿದೆ ಅಲ್ಲ. ಚಾಮುಂಡಿ ಬೆಟ್ಟ ಓ ಕರೆಕ್ಟು. ಇವನ್ ಬರೋಕ್ಕೆ ವೆಯ್ಟ್ ಮಾಡ್ತಿದ್ನಾ, ಈ ಗಾಡಿ ಎಲ್ಲೋ ನೋಡ್ದಂಗೆ ಉಂಟಲ್ಲ ಅಂತ ನೋಡಿದೆ. ಇದೇನಿದು ಸೇಫ್ಟಿನ? ನಾಷ್ಟ ಇವೆಲ್ಲ ಟ್ರಿಕ್ಕು ಕ್ಯಾಮ್ರಾ ಅವಾಯ್ಡ್ ಮಾಡೋಕ್ಕೆ. ನೋಡಿ ಹೊಸ ಜುಗಾಡು. ನೋಡಿ ಗೈಸ್ ಯಾರೇನು ಮಾಡ್ತಾಯಿದ್ದಾರೆ ಅಂತ. ಸರಿ ಬರೋದಾ? ನೋಡ್ಕೊಂಡು ಹೋಗಿ. ಹಾಂ ಮೆಲ್ಲ ಹೋಗ್ತೀವಿ, ಸಂಜೆ ಬರ್ತೀವಿ ಎಲ್ಲ ತಿರ್ಗಾಡ್ಕೊಂಡು. ಹಾಂ ವೀಕೆಂಡ್ ಬೇರೆ. ಕಣ್ಣು ಸಿಕ್ಕಾಬೇಡ ಕೆಂಪ ಉಂಟು. ನಿದ್ರೆ ಮಾಡಿಲ್ವಾ? ಎರಡೂ ಇದೂ ಅದು ಉಂಟು. ಗಾಡಿ ಓಡಿಸೋರು ಹೆಲ್ಮೆಟ್ ಹಾಕಿಲ್ಲ, ಮಧ್ಯದಲ್ಲಿ ಕೂತವ್ರು ಹಾಕೋರೆ ಸೇಫ್ಟಿಗೆ. ಬಾಯ್ ಬಾಯ್ ಬಾಯ್. ಸರಿ ಬಾಯ್ ಬಾಯ್. ಆ್ಯಕ್ಚುಲಿ ಅವ್ರು 3 ಜನ ಸಿಕ್ಕಿದ್ರಲ್ಲ, ಅವರು ಸಮೇತ ನಮ್ಮ ಫ್ರೆಂಡ್ಸ್, ಅಂದರೆ ನನ್ನ ಕ್ಲಾಸ್ಮೇಟ್ಸ್. ಅವರು ದಾರಲ್ಲಿ ಸಿಕ್ಕಿ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರು ನೆನ್ನೆ ಮೈಸೂರು ಬಂದಿದ್ರಾ, ರಿಟರ್ನು ಇವತ್ತು ಬರ್ತಾಯಿದ್ದಾರೆ. ನಾವು ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ. ಹಾಗೆ ದಾರಿಲೇ ಮುಖಾಮುಖಿ ಆಯಿತು, ಸುಮಾರು ಹೊತ್ತು ಮಾತಾಡಿದ್ವಿ. ಇವಾಗ ಅವರು ಕುಶಲನಗರ ಹೊರಟರು, ನಾನು ಈ ಕಡೆ ಬಂದೆ. ಬೇಜಾರಿನ ಸಂಗತಿ ಏನಂದರೆ
ಬೈಕ್ ಹತ್ತಬೇಕಾದ್ರೆ ಪ್ಯಾಂಟ್ ಟರ್ ಅಂತ ಹರಿದೋಯ್ತು. ಆ್ಯಕ್ಚುಲಿ ಫಾರ್ಮಲ್ ಪ್ಯಾಂಟ್ ಹಾಕೊಂಡು ಬಂದಿದ್ದೆ ದೇವಸ್ಥಾನ ಹೋಗ್ಬೇಕಲ್ಲ ಅಂತ, ಬಟ್ ರಿಟೈರ್ಮೆಂಟ್ ಆಯಿತು. ಅದೃಷ್ಟ ಏನಂದರೆ ಅಷ್ಟು ಗೊತ್ತಾಯ್ತಾ ಇಲ್ಲ ಹರಿದೋಗಿದ್ದು. ಇವತ್ತೊಂದು ದಿವಸ ಮೈಂಟೈನ್ ಮಾಡಬೇಕು. ಅಯ್ಯೋ ದೇವರೇ, ನನ್ನ ಸ್ಥಿತಿ ಯಾರು ಹೇಳೋದು ಹೇಳಿ. ಈ ಬೈಕ್ ತೆಗಿಯೋಕ್ಕಿಂತ ಮುಂಚೆ ನನ್ನ ಹತ್ರ ಸುಮಾರು ಫಾರ್ಮಲ್ ಪ್ಯಾಂಟ್ ಇತ್ತು ಆಯಿತಾ. ಈ ಬೈಕ್ ತೆಗೆದ್ಮೇಲೆ ಯಾವ ಫಾರ್ಮಲ್ ಪ್ಯಾಂಟ್ ಹಾಕ್ತಾ ಇಲ್ಲ ನಾನು, ಯಾಕಂದರೆ ಹರಿದು ಹೋಯ್ತಾ ಉಂಟು. ಬೈಕ್ ಹತ್ತುವಾಗ ಭಾರಿ ಕಷ್ಟ, ಬರ್ರಂತ ಹರಿದೋಗ್ಬಿಡ್ತದೆ. ಜೀನ್ಸ್ ಪ್ಯಾಂಟ್ ಆದರೆ ಒಂದು ಸ್ವಲ್ಪ ಪರವಾಗಿಲ್ಲ. ಇವತ್ತು ಮೈಸೂರು ಹೊಟ್ಟಿದ್ದೀನಿ, ನೋಡಿದ್ರೆ ಪ್ಯಾಂಟ್ ಹರಿದೇ ಹೋಯ್ತು ದಾರಿಲಿ. ಏನು ಸ್ಥಿತಿ ಹೇಳಿ ರೈಸ್ ಇದು. ಇನ್ನು ಫುಟ್ ರೆಸ್ಟ್ ಮೇಲೆ ಕಾಲಿಟ್ಟು ADV ಬೈಕ್ ಹತ್ತಾರಲ್ಲ, ಹಂಗೆ ಹತ್ತಬೇಕಿದ್ನ, ಇಲ್ಲ ಅಂದರೆ ಭಾರಿ ಕಷ್ಟ. ಮರ್ತೋದೆ ಗ್ಲೌಸ್ ತರೋಕ್ಕೆ. ಜಾಕೆಟ್ ಬೇಡ ಅಂತಲೇ ಹಾಕಿಲ್ಲ, ಯಾಕಂದರೆ ಮಧ್ಯಾಹ್ನದ ಹೊತ್ತು ತುಂಬ ಬಿಸಿಲು ಇರುತ್ತೆ, ಆಗಲ್ಲ ಜಾಕೆಟ್ ಹಾಕೊಂಡು ಓಡ್ಸೋಕ್ಕೆ. ಇದು ಬೇರೆ ಸಮ್ಮರ್ ಅಲ್ಲ, ಹಾಗಾಗಿ ನಾವಿಬ್ಬರು ಬಂದ್ಬಿಟ್ಟು ನೆನ್ನೆ ಮೊನ್ನೆಯಿಂದ ಫ್ರೆಂಡ್ಶಿಪ್ ಅಲ್ಲ ನಮ್ಮದು ಬಂದು ಒಂದು 14-15 ವರ್ಷ ಆಗಿರ್ಬೋದೇನೋ ಫ್ರೆಂಡ್ಶಿಪ್ಗೆ. ನಾವು ಒಂದು 3rd ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡಲ್ಲೂ ಫ್ರೆಂಡ್ಸ್ ಆಗಿದ್ದು. ಇವತ್ತಿಗೂ ಸಮೇತ ಅದೇ ಬಾಂಡಿಂಗ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಕಾಣಿಸ್ತಾರಲ್ಲ ಆಕಾಶ್, ಧೀರ್, ರಾಯು, ಪ್ರಶಾಂತ್ ಅವರೆಲ್ಲ ಅಷ್ಟೇ ಒಂದು 8-10 ವರ್ಷ ಆಗುಂಟು ನಮ್ಮದು ಫ್ರೆಂಡ್ಶಿಪ್ಪು. ಇವನಿಂದ ಅವರೆಲ್ಲ ಪರಿಚಯ ಆಗಿದ್ದು ನನಗೆ. ಎಲ್ಲಕ್ಕೂ ಫೌಂಡೇಶನ್ ಇವನೇ. ಈ ನಮ್ಮ ಆಕಾಶ್ ಎಲ್ಲ ನನಗೆ ಪರಿಚಯ ಇತ್ತಿಲ್ಲ. ಆಕಾಶ್ ಯೂನಿಟ್ ಪರಿಚಯ ಇದ್ದ, ಇವನ ಜೊತೆ ಕ್ಲೋಸಲ್ಲಿದ್ದರು. ನಾನು ಇವನ ಜೊತೆ ಕ್ಲೋಸಲ್ಲಿದ್ದರಿಂದ ಇವನು ನನ್ನ ಲಿಂಕ್ ಮಾಡಿಕೊಟ್ಟ. ನಿಮ್ಮ ಮನೆ ಹತ್ರನೇ ಇರೋದು, ಹಂಗೆ ಹಿಂಗೆ ಎಲ್ಲ ಹೇಳಿ ಸ್ವಲ್ಪ ಮಾತಾಡಿ ಆಕಾಶ್ ನಂದು ಬಾಂಡಿಂಗು ಬೆಳೀತು ಇವನಿಂದ. ಆಲ್ಮೋಸ್ಟ್ ನಾವು ಆ ಟೈಮಲ್ಲಿ ಒಂದು ಗ್ರೂಪ್ ಅಂತ ಇದ್ವಿ. ಆ ಗ್ರೂಪ್ ಇವತ್ತಿಗೂ ಡಿವೈಡ್ ಆಗಿಲ್ಲ. ಡೈಲಿ ಕಾಲ್ ಮಾಡ್ತೀವಿ. ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಯಾವುದೋ ಒಂದು ದಿವಸನಾದರೂ ರಿಟರ್ನ್ ಮಾಡಿಬಿಟ್ಟು ಮಾತಾಡ್ತೀವಿ. ಗಂಟೆ ಹರಟೆ ಹೊಡಿತೀವಿ. ನಾನು ಅವ್ನಿಗೆ ಉರಿಸ್ತೀನಿ, ಅವ್ನು ನಂಗೆ ಉರಿಸ್ತೇನೆ. ಬಟ್ ಇವರೆಲ್ಲ ಏನಂದರೆ, ಈ ಆಕಾಶು, ದಾನಿಶು ಮತ್ತು ಈ ಗ್ರೂಪ್ ಇದೆಯಲ್ಲ, ಈ ಗ್ರೂಪ್ ಹೆಂಗೆ ಅಂದರೆ, ನಾನು ಕಷ್ಟದಲ್ಲಿದ್ದಾಗ ಹೆಂಗಾದ್ರೂ ಬಂದುಬಿಡ್ತಾರೆ ಇವರು. ಅಟ್ಲೀಸ್ಟ್ ನನ್ನ ಮೋಟಿವೇಟ್ ಮಾಡಿ ಕಂಬ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದು ನಾನು ಖುಷಿಲಿದ್ದಾಗ ಇವರು ಯಾರೂ ಬರೋದಿಲ್ಲ, ಖುಷಿಲಿರಲಿ ಅಂತಲೇ ಬಿಟ್ಬಿಡ್ತಾರೆ. ಅಂಥ ಒಳ್ಳೆ ಫ್ರೆಂಡ್ಸ್ಗಳು ಇವರು. ಇಂಥವ್ರನ್ನ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸುಮಾರು ಇದೆ ನಂದು ಈ ಒಂದು ಕಥೆಗಳೆಲ್ಲ. ಇನ್ನು ಫ್ಯೂಚರಲ್ಲಿ ಇನ್ನೂ ರೈಡ್ ಮಾಡ್ತೀವಿ, ಆವಾಗ ಒಂದೊಂದೇ ಹೇಳ್ತೇನೆ. ಒಂದೇ ಎಪಿಸೋಡಲ್ಲಿ ಹೇಳಿದ್ರೆ ನಿಮ್ಗೆ ಬೋರ್ ಆಗುತ್ತೆ. ರೈಸ್ ಇವಾಗ ದಾನಿಶ್ ಅವ್ರ ಫ್ರೆಂಡ್ ಇನ್ನೊಬ್ಬ ಜಾಯ್ನ್ ಆಯ್ತಾರಂತೆ. ಅವ್ರನ್ನ ಪಿಕ್ ಮಾಡಿಕೊಂಡೆ ಅದಾದ್ಮೇಲೆ ಚಾಮುಂಡಿ ಬೆಟ್ಟ ಹೋಗೋಣ. ಅಷ್ಟ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ. ಮೈಸೂರು ರೀಚ್ ಆದ್ವಿ ಆಯಿತಾ. ಸಮಯ 8:35 ಆಯಿತು. ಗೈಸ್ ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ಇವಾಗ ದಾನಿಶ್ ಅವ್ರ ಫ್ರೆಂಡ್ ಸಮೇತ ಜಾಯ್ನ್ ಆದರು. ಹಾರ್ಲಿ ಡೇವಿಡ್ಸನ್ H440 ಇದು. ಚೆನ್ನಾಗಿದೆ ಗಾಡಿ. ಪರ್ಫಾರ್ಮೆನ್ಸ್ ಹೆಂಗಿದೆ ಬ್ರೋ ಇದ್ರದ್ದು? ಚೆನ್ನಾಗಿದೆ. ಮೇಂಟೆನೆನ್ಸ್ ನಮ್ಮದು 2500-700 ಬಂದೇ ಬರ್ತದೆ. ಬಟ್ ಹೀಟಿಂಗ್ ತುಂಬ ಇರ್ಬೋದಾ ಅಂತ. ಹೀಟಿಂಗ್ ಸ್ವಲ್ಪ ಹೀಟಿಂಗು ಹಾರ್ಲಿ ಡೇವಿಡ್ಸನ್ ಎಲ್ಲದರಲ್ಲೂ ಅದೇ ಕಾಮನ್ ಪ್ರಾಬ್ಲಮ್ಮು. ಲೀಡು ಆ್ಯಕ್ಚುಲಿ ದಾನಿಶ್ ತಪ್ಪಿದ್ರೆ ಅವ್ರು ಮಾಡ್ತಾರೆ. ಅವ್ರ ಹೆಸರು ತಿಳ್ಕೊಳ್ಳೋದು ಮರ್ತೋದೆ. ನೋಡೋಣ, ಎಲ್ಲ ನಿಲ್ಲಿಸ್ತಾರೆ ಕೇಳೋಣ. ಒಂದು ಬೇಜಾರಿನ ಸಂಗತಿ ಏನಂದರೆ, ಎಷ್ಟೊಂದು ಸತಿ ಮೈಸೂರು ಬರ್ತೀನಿ. ಮೈಸೂರು ಪ್ಯಾಲೇಸ್ ಒಳಗಡೆ ಮಾತ್ರ ಒಂದು ಸತಿನೂ ನೋಡಿಲ್ಲ. ಇವತ್ತು ನೋಡೋಕ್ಕಾಯ್ತಾ ಇಲ್ಲ. ಒಂದು ಬೇಜಾರಿನ ಸಂಗತಿ. ಇನ್ನೊಂದು ಮ್ಯಾಟ್ರ್ ಗೊತ್ತಾ, ಎಷ್ಟೊಂದು ಸತಿ ಮೈಸೂರು ಬಂದಿದ್ದೀನಿ, ಅರಮನೆ ಒಳಗಡೆ ಮಾತ್ರ ಒಂದು ಸತಿನೂ ಹೋಗಿಲ್ಲ. ಅರಮನೆ ಒಳಗಡೆ? ಹಾಂ, ಅದನ್ನೇ ಲಾಟಲ್ಲಿ ಹೇಳ್ಕೊಂಡ್ಬಂದೆ. ಬಂದ್ಬಿಟ್ಟೆ ಹೋಗಿಲ್ಲ, ನಾನು ಇದ್ಬಿಟ್ಟೆ ಹೋಗಿಲ್ಲ. ಓ, ನೀವು ಹೋಗಿಲ್ವಾ? ಒಳ್ಳೆ ಕಂಪ್ನಿ ಆಯಿತು. ಹಾಂ, ಪರವಾಗಿಲ್ಲ, ಇವನೇ ಪರವಾಗಿಲ್ಲ ಹಂಗಾದ್ರೆ. ನಾನು ಅದೇ ಅಲ್ಲಿಂದ ಹೇಳ್ಕೊಂಬಂದೆ, ಇಷ್ಟು ಟೈಮಿಂದ ಬರ್ತಾಯಿದ್ದೀನಿ, ಒಂದು ಸತಿನೂ ಒಳಗಡೆ ಹೋಗಿಲ್ಲ ಅಂತ. ಅವತ್ತು ನನ್ನ ಫ್ರೆಂಡ್ ಯಾರೋ ಸ್ನ್ಯಾಪ್ ಹಾಕಿದ್ರು ಅನಿಸುತ್ತೆ. ಸ್ನ್ಯಾಪು ಇನ್ಸ್ಟಾದಲ್ಲಿ ಏನೋ ಹಾಕಿದ್ರು. ನಾನು ಇದ್ಯಾ ಪ್ಲೇಸು ಅಂತ ಕಮೆಂಟ್ ಹಾಕಿದ್ದೀನಿ. ಅವ್ರು ಮೈಸೂರು ಅರಮನೆ ಗೊತ್ತಿಲ್ವ ಅಂತ ಏನೋ ಸಮಥಿಂಗ್ ಏನೋ ಹಾಕಿದ್ರು. ದಸರಾ ಟೈಮಲ್ಲೇ ಒಂದ್ಸತಿ ಏನೋ ಬಂದಿದೆ ಲೈಟಿಂಗ್ಸ್ ನೋಡೋಣ ಅಂತ. ಅಯ್ಯಪ್ಪ ದೇವ್ರೆ, ಆವಾಗ ಬೇರೆ ಗಾಡಿ ಫಸ್ಟ್ ಸರ್ವಿಸು ಆಗಿತ್ತಿಲ್ಲ. ಆಗಿತ್ತಿಲ್ಲ ಅನಿಸುತ್ತೆ ಫಸ್ಟ್ ಸರ್ವಿಸು. ಏನು ಹೀಟು, ಅಯ್ಯೋ ದೇವ್ರೆ. ಫಸ್ಟ್ ಸರ್ವಿಸಲ್ಲಿ ಇದು ಹಾಕಿರ್ತಾರಲ್ಲ, ಎಂಥ ಆಯಿಲ್ ಅದು, ಮಿನರಲ್ ಆಯಿಲು.
ಒಂದು ಹೀಟ್ ಹತ್ತಿತ್ತು. ಮತ್ತು ಗಾಡಿ ಸೈಡ್ ಹಾಕ್ಬಿಟ್ಟೆ, ಬಾಯ್ಸ್ ಕಾಲೇಜ್ ಹತ್ರ ಇದು ಹಾಸ್ಟೆಲ್ ಹತ್ರ ಹಾಕ್ಬಿಟ್ಟೆ ನಡ್ಕೊಂಡು ತಿರ್ಗಾಡಿದ್ದು. 9,000 ಆಗಿದೆ. PPF ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇದಕ್ಕೂ ಮಾಡಿಸ್ಬೇಕು ಬಟ್ ಮಾಡಿಸೋದೇ ಬೇಡವಾ ಅಂತಲೇ 2 ಮಂತ್ಸ್ ಆಗ್ಬಿಟ್ಟುಂಟು. ಸುಮ್ಮನೆ ಒಬ್ಬೊಬ್ರು ಅಂತಾರೆ PPF ಮಾಡಿಸಿದ್ರೆ ಕಲರ್ ಡಾರ್ಕ್ ಬರ್ತದೆ, ಕಲರ್ ಡಿಫ್ರೆನ್ಸ್ ಬರ್ತದೆ ಅಂತ. ಹೌದಾ? ಹಾಂ ಮಾಡಿಸ್ಬೇಕು ಹಂಗಾದ್ರೆ. ಚಿಕ್ಕಪುಟ್ಟ ಸ್ಕ್ರ್ಯಾಚ್ ಎಲ್ಲ ಬಿಸ್ಲಿಗೆ ಕವರ್ ಆಗುತ್ತೆ ಅಲ್ವಾ? ಸ್ಕ್ರ್ಯಾಚ್ ಏನಾದ್ರು ಇವಾಗಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಆಮೇಲೆ PPF ಮಾಡ್ತಾರೆ. ಮಾಡಿಸ್ಬೇಕು, ದುಡ್ಡು ರೆಡಿ ಮಾಡಬೇಕು. ಮುಂಚೆ ಬಂದಿದ್ದೆ ಒಂದು ಸತಿ, ಸ್ಕೂಟಿ ಇರುವಾಗ ಬಂದಿದ್ದೆ ಈ ರೋಡಲ್ಲಿ. ಬಟ್ ವೀಡಿಯೋಸ್ ಏನು ಮಾಡಿಲ್ಲ ನಾನು. ಅದೆಂಥದ್ದು ಕೆಲಸದ ಮೇಲೆ ಬಂದಿದ್ದೆ. ನಾನು ನನ್ನ ಫ್ರೆಂಡ್ ಆದಿಶ್ ಅಂತ ಬಂದಿದ್ವಿ ಅಂತ. ಏನೋ ಒಂದು ಎಕ್ಸಾಮ್ ಕಟ್ಟಿದ್ವಪ್ಪ, ಅದಕ್ಕೆ ಎಂಥದ್ದು ಬುಕ್ ಬೇಕಂತ ಬಂದಿದ್ದೋ ಇಲ್ಲ ಏನಕ್ಕೋ ಒಂದು ಬಂದಿದ್ವಿ. ಬಟ್ ನೆನಪಾಯ್ತಲ್ಲ ಏನಕ್ಕೆ ಅಂತ. ಏನೋ ಒಂಥರ ಫೀಲು ಚಾಮುಂಡಿ ಬೆಟ್ಟಕ್ಕೆ ಬರೋದಂದರೆ. ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಯ್ತಾ ಇಲ್ಲ ಗೈಸ್. ದುಡ್ಡಿದ್ದಾಗ ನೋಡೋ ರೀತಿನೇ ಬೇರೆ ಆಗಿರುತ್ತೆ, ದುಡ್ಡು ಇಲ್ಲದಾಗ ನೋಡೋ ರೀತಿನೇ ಬೇರೆ ಆಗಿರುತ್ತೆ ಈ ಸೊಸೈಟಿ ಎಸ್ಪೆಷಲಿ. ಅದಕ್ಕೆ ಕಷ್ಟಪಡಿ ಸೇವಿಂಗ್ ಮಾಡ್ಕೊಳ್ಳಿ, ರಾಜಂತರ ಇರಿ, ಯಾರು ಕೇರ್ ಮಾಡಬೇಡಿ. ಇವತ್ತು ಇರ್ತೀವಿ, ನಾಳೆ ಸತ್ತೋಗ್ತೀವಿ, ನಿಮ್ಮ ಇಷ್ಟದಂತೆ ಬದುಕಿ ಅಷ್ಟೇ. ಮತ್ತು ಇನ್ನೊಂದು, ಒಬ್ಬರು ಕ್ಲೋಸ್ ಆದರು ಅಂದಿದ ತಕ್ಷಣ ಅವ್ರ ಹತ್ರ ನಿಮ್ಮ ವೀಕ್ನೆಸ್ ಎಲ್ಲ ಬಿಟ್ಕೊಟ್ಬೇಡಿ. ಅವರು ನಿಮ್ಮ ವೀಕ್ನೆಸ್ ಜೊತೆ ಆಟಾಡ್ತಾರೆ. ನೋಡಿ ಇಲ್ಲೊಂದು ಡಾಮಿನಾರ್ ಹೋಯ್ತಿದೆ, ಸೇಮ್ ಕಲರು, ಆದರೆ ಹಳೆ ಮಾಡಲ್ಲ ಸ್ವಲ್ಪ. ಅವ್ರು ಹುಡುಗಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಸೀಟಲ್ಲಿ ಯಾರೂ ಇಲ್ಲ ಆಯಿತಾ. ಬೇರೆ ಮಾಡ್ಕೋಬೇಡಿ. ನೆಕ್ಸ್ಟ್ ರೈಡಲ್ಲಿ ಒಂದು ಬ್ಯಾಗ್ ಕಟ್ತೀನಿ. ಬ್ಯಾಗ್ ಕಟ್ಟಿದ್ರೆ ಅಷ್ಟು ಫೀಲ್ ಬರಲ್ಲ ಯಾರೂ ಇಲ್ಲ ಅಂತ. ಅಯ್ಯೋ ಯಾಕಣ್ಣ ಹೊಟ್ಟೆ ಉರಿಸ್ತೀಯ, ಓಡೋಣ ಮುಂದೆ. ದಮ್ಮಗೆ ಹೇಳ್ತೀನಿ, ಓಡೋಣ ಮುಂದೆ, ಹೊಟ್ಟೆ ಉರಿಸ್ಬೋಣ. ವೀಕೆಂಡ್ಸಲ್ಲಿ ಬಂತು ಅಂದರೆ ಇದೇ ಪ್ರಾಬ್ಲಮ್ಮು. ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಬೈಕ್ ಅಂದರೆ ಇದೊಂದು ಅಡ್ವಾಂಟೇಜು, ಗಲ್ಲಿ ನುಗ್ಕೊಂಡು ಹೋಗ್ತಾ ಇರ್ಬೋದು. ಅಯ್ಯೋ ಗಾಡಿ ಬೇರೆ ಬಂತಲ್ಲಪ್ಪ. ಗೈಸ್ ಇವಾಗ ಚಾಮುಂಡಿ ಬೆಟ್ಟ ಬಂದ್ವಿ. ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟೆ ಹೊರಗೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. 3 ಜನ ಇದ್ದೀವಿ. ದಾನಿಶ್ ಅವ್ರು ಗೊತ್ತಲ್ಲ, ನಮ್ಮ ಊಟಿ ರೈಡಲ್ಲಿ ಇದ್ರಲ್ಲ ಅವರೇ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಕಮಲ್ ಅಂತ. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡೆ ಬರೋಣ. ಗೈಸ್ ಒಳ್ಳೆ ಟ್ರಾಫಿಕ್ ಇದೆ ಇವತ್ತು. ಸರಿ ಉಂಟಲ್ಲ ಕಾರ್ಗಳು, ಬೈಕರ್ಸ್ಗಿಂತನೂ ಕಾರ್ಗಳು ತುಂಬ ಇದ್ದಾವೆ ಇವತ್ತು. ಫ್ಯಾಮಿಲಿ ಜೊತೆ ಬರ್ತಾರೆ. ಹಾಂ ಹೌದೌದು, ಫ್ಯಾಮಿಲಿ ಜೊತೆ. ಎಷ್ಟು ನೋಡಿದ್ರೆ ಯಾಕೋ ಇವತ್ತು ಕ್ಯೂ ನಿಂತರೆ ಸಂಜೆ ಹೋಗೋಣ ಕಾಣಿಸ್ತಾ ಉಂಟು. ಏನು ಮಾಡೋದು ಯೋಚನೆ ಮಾಡ್ತೀವಿ. ನಮ್ಮ ಹುಡುಗನಿಗೆ ಯಾವುದೋ ಕೀ ಬೆಂಚ್ ಬೇಕಂತೆ. ಯಾವ್ದು ಬೇಕು ಬ್ರೋ? ಇದು ಇಲ್ಲಾಂದ್ರೆ ಇದು ಯಾವುದೇ ಗನ್ ಟೈಪದ್ದು ಬೇಕಂತೆ. ಅದೆಷ್ಟು? 200 ರೂಪಾಯಿ ಅಂತ. 200? ಯಾವ್ದು ಸ್ಟಾರ್ಟಿಂಗು? ಎಲ್ಲ 100 ರೂಪಾಯಿ. ಇನ್ನೊಂದು, ಇಂಥಲ್ಲೆಲ್ಲ ಹೋದಾಗ ಐಟಮ್ಸ್ ತೊಗೊಳಕ್ಕೆ ಖುಷಿ ಆಯ್ತದೆ. ಬಟ್ ಈ ಕಾಸ್ಟ್ಲಿ ನೋಡಿದಾಗ ಬೇಡವೇ ಬೇಡಪ್ಪ ಅಂತ ಅನಿಸ್ತದೆ. ಹಾಂ, ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡೆ ಇವಾಗ ಹೊರಡ್ತಾ ಇದ್ದೀವಿ. ರಶ್ಶು ತುಂಬ ಇದೆ ಆಯಿತಾ. ಆ್ಯಕ್ಚುಲಿ ವೀಕೆಂಡ್ಸಲ್ಲಿ ಬಂದಿತ್ತು ಅನಿಸುತ್ತೆ ಈ ರೀತಿ ರಶ್ ಇರೋದು. ಬನ್ನಿ ಇವಾಗ ಕೆಳಗಡೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಪಯಣ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ. ನೋಡ್ಬೋದು ನೀವು ರಶ್ಶು ಯಾವ ಮಟ್ಟಿ ರಶ್ ಇದೆ ಅಂತ. ಹಾಯ್. ಆ್ಯಕ್ಚುಲಿ ಗೈಸ್ ಮೆಟ್ಲು ಹತ್ಕೊಂಡು ಬರೋದಾದರೆ ಬೇರೆ ದಾರಿ ಅಂತೆ. ನಂಗೆ ಇವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು. ನಮ್ಮ ಫ್ರೆಂಡ್ಸ್ ಒಂದು 2-3 ಜನ ಮೆಟ್ಲಲ್ಲೇ ಬರೋದು ಜಾಸ್ತಿ. ಅಂದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತದೆ. ಹೌದೌದು, ಬರ್ಬೇಕಾದ್ರೆ ಕಾನ್ವರ್ಸೇಷನ್ ಚೆನ್ನಾಗಿರ್ತದೆ. ಅದು ಇದು ಮಾತಾಡ್ರೆ ಇಬ್ರು ಬಂದ್ರೆ ಕಾನ್ವರ್ಸೇಷನ್ ಕಡಿಮೆನೆ. ಸ್ವಲ್ಪ 3-4 ಮೆಂಬರ್ಸ್ ಗ್ರೂಪ್ ಅಲ್ಲಿ ಬಂದ್ರೆ ಒಳ್ಳೆ ಕಾನ್ವರ್ಸೇಷನ್. ಟೈಮ್ ಹೆಂಗ್ ಹೋಗ್ತದೆ, ಹತ್ತುತ್ತಾ ಇದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಹೌದು, ನಿಜನೇ ಅದು. ನಮಗೆ ಆ್ಯಕ್ಚುಲಿ ಬರೋದಾದರೆ ಇವತ್ತು ನಿಜವಾಗ್ಲೂ ಟೈಮ್ ಇಲ್ಲ ಆಯಿತಾ. ನಾವು 4-5 ಗಂಟೆ ಮನೆ ಹೋಟ್ಲೇಬೇಕು ಅಂಥ ಪರಿಸ್ಥಿತಿ ನಮ್ಮಿಬ್ರದ್ದು. ಜಸ್ಟ್ ಒಂದು ರೈಡ್ ಮಾಡ್ಬಿಡೋಣ ಅಂತ. ಡ್ಯೂಟಿಗೆ ಹೋಗ್ಬೇಕು, ಅವ್ರ ಓನರ್ ಬೇರೆ. ಇವರು ಪಾಪ ಡ್ಯೂಟಿ ಹೋಗ್ಬೇಕಾಯ್ತಾ, ನಾವಿಬ್ರು ಬಂದ್ವಲ್ಲ ಅಂತ ಬಂದಿದ್ದಾರೆ. ಅವ್ರು ಕರಿತಾ ಇದೀವಿ ಪಯಣಕ್ಕೆ ಬನ್ನಿ ಅಂತ. ಅವ್ರು ಏನೋ ಓನರ್ ಫೋನ್ ಮಾಡಿದ್ದಾರೆ,
ಓನರ್ ಕರಿತಾ ಇದ್ದಾರೆ, ನಾನು ಹೋಗ್ಬೇಕು ಅಂತವ್ರೆ. ಪಾಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬಾರ್ದು ನಾವು. ಓನರ್ ವ್ಲಾಗ್ ನೋಡಿದ್ರೆ ಆಮೇಲೆ ಕಮೆಂಟ್ ಹಾಕ್ತಾರೆ ಏನೋ ಅಂತ, ಏನ್ರಿ ಈ ಥರ ಮಾಡಿದ್ದೀರಾ ಅಂತ. ಓನರ್ ಏನಾದರೂ ಈ ಲಾಟ್ ನೋಡಿದ್ರೆ ಪಾಪ ನಮ್ಮ ಹುಡುಗರನ್ನ ಮಧ್ಯ ಕರೆದಾಗ ಒಂಚೂರು ಕಳಿಸ್ಕೊಟ್ಬಿಡಿ ಅಂತ ಕೇಳ್ಕೊಳ್ತೀನಿ. ಕಪ್ನಾಲ್ ಕೊಡ್ತಿದ್ರು ದಾನಿಶ್ ಅವರು, ಶೆಕೆಗೆ ಕಪ್ನಾಲ್ ಕೊಡ್ಬಿಟ್ಟೆ ಗಾಡಿ ಹೊಡ್ಸ್ಕೊಂಡು ಹೋಗೋಣ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲೇ ನಾವು ಪಯಣ ಮ್ಯೂಸಿಯಮ್ನ ತೋರಿಸ್ತೀವಿ. ಆ ವಿಡಿಯೋ ಲೆಂತ್ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ, ನೋಡಿ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಪಾರ್ಕಿಂಗ್ ಹತ್ರ ಹೋಗಿ ಗಾಡಿ ತೊಗೊಂಡೆ ಹೊರಡ್ತಾ ಇರೋದೆ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.